ಅಮ್ಮ ಬೆನ್ನೋವು ಆಗ್ತಿಲ್ಲಪ್ಪ ನನ್ನ ಕೈಲಿ ಬೆನ್ನೋವು ತಡ್ಕೊಳೋಕೆ. ಇವ್ರು ನೋಡಿದ್ರೇನು ಬರ್ತಾನೆ ಇಲ್ಲ. ಈ ರಾಜು ಅವರಿಗೆ ಎಷ್ಟು ಸಲ ಫೋನ್ ಮಾಡಿದ್ರು ಅಷ್ಟೇ ಬರ್ತಾಯಿದ್ದೀನಿ ಅಂತಂದ್ರೆ ಆದ್ರೆ ಬರ್ತಾನೆ ಇಲ್ಲೇನು. ಅಪ್ಪ ಆಗ್ತಿಲ್ಲಪ್ಪ. ಯಪ್ಪ ಏನು ಬೆನ್ನು. ಯಪ್ಪ ದಿನ ಮನೆಯಾಗ ಕೆಲಸ ಅದು ಹೆಂಗೆ ಮಾಡ್ತಾರೋ ಏನಪ್ಪ. ನನಗಂತೂ ಸಾಕಾಗೋಯ್ತು. ಕೈ ಎತ್ತಕ್ಕಾಗ್ತಾಯಿಲ್ಲ, ಕಾಲು ಮುಂದೆ ಕಿಡೋದಕ್ಕಾಗ್ತಾಯಿಲ್ಲ, ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಕುಂತ್ರೆ ಎದ್ದೊಳಕ್ಕಾಗ್ತಾಯಿಲ್ಲ. ಯಪ್ಪ ಸಾಕಾಗೋಯ್ತಪ್ಪ. ಮೊದಲು ಡ್ಯಾಡಿ ಕಾಲ್ ಮಾಡಿ ಮಾತಾಡ್ಬೇಕು ನಾನು. ಡ್ಯಾಡಿ ಮಮ್ಮಿಗೆ ಏನಾದರೂ ಕಾಲ್ ಮಾಡಿ ಮಾತಾಡಲಿಲ್ಲ ಅಂದ್ರೆ ಅಷ್ಟೇ ನನ್ನ ಕತೆ. ಅಮ್ಮ ಆಗೋದಿಲ್ಲಪ್ಪ. ಎಷ್ಟು ಬೆನ್ನೋವು ಏನು. ಬೇಗ ಕಾಲ್ ರಿಸೀವ್ ಮಾಡು ಡ್ಯಾಡಿ. ಎಷ್ಟೊತ್ತು ಅಪ್ಪ ಕೈಯಿಂದ ಫೋನ್ ಕಿವಿಗೆ ಇಟ್ಕೊಳಕ್ಕೂ ಆಗ್ತಾಯಿಲ್ಲ. ಅಬ್ಬಾ ಬೇಗ ಕಾಲ್ ರಿಸೀವ್ ಮಾಡು ಡ್ಯಾಡಿ. ಎಷ್ಟೊತ್ತು ಮಾಡ್ತೀಯಾ? ಗಂಗಾ, ಲೇ ಗಂಗಾ, ಲಗುನ ಬಾಯಿಲಿ. ಯಾಕ್ರಿ ಏನಾಯ್ತು? ಕವಿತಾ ಫೋನ್ ಮಾಡಕ್ಕಂತಾಳ. ಒಂದ ಸಮನ ನಾನು ಫೋನ್ ಇಟ್ಟು ಮಕ್ಕೊಂಡಿದ್ನ, ಆಗಲೇ 3-4 ಮಿಸ್ ಕಾಲ್ ಆಗವು ನೋಡು. ಅಯ್ಯೋ ಹೌದನ್ರಿ. ಹಂಗಂದ್ರೆ ಏನೋ ಮುಖ್ಯವಾದ ವಿಷಯನೇ ಇರ್ತೈತೆ ಮಾತಾಡೋದು. ಲಗುನ ಎತ್ರಿ ಮತ್ತೆ ಹಂಗಾರ ಮತ್ತೆ ಕಟ್ಟಾದಗಿದಿತ್ತು. ಹ್ಞೂ ಸರಿ. ಹಲೋ ಕವಿತಾ, ಆರಾಮದಿ ಇಲ್ಲಮ್ಮ? ಹಲೋ ಡ್ಯಾಡಿ, ನಾನು ಆರಾಮಿಲ್ಲ. ಆರಾಮಿಲ್ಲ? ಯಾಕವ ಏನಾಯ್ತು? ಮಮ್ಮಿ, ಈ ಮನೆಯಲ್ಲಿ ಆ ಸವಿತಾ ಅಂತ ಇದ್ದಾಳಲ್ಲ, ಅವಳು ಬೆಳಗ್ಗೆಯಿಂದನೂ ನನಗೆ ಮನೆಯಲ್ಲಿ ಕೆಲಸ ಹಚ್ಚಿಬಿಟ್ಟಿದ್ದಾಳೆ ಮಮ್ಮಿ. ಏನು ಹೇಳಕುಂತಿ ಮಗಳ ನೀನು? ಹ್ಞೂ ಡ್ಯಾಡಿ, ಬೆಳಗ್ಗೆಯಿಂದ ನನ್ನ ಕೈನಲ್ಲಿ ನಾಷ್ಟ, ಆಮೇಲೆ ಮಧ್ಯಾಹ್ನ ಊಟ ಕಡೆಗೆ ಬಾಂಡೆ, ಬಟ್ಟೆ, ಕಸ, ನೆಲ ಎಲ್ಲ ಕೆಲಸನೂ ನನ್ನ ಕೈನಲ್ಲೇ ಮಾಡಿಸಿದಾಳೆ ಮಮ್ಮಿ. ಡ್ಯಾಡಿ ನನ್ನ ಕೈಲಿ ಆಗ್ತಿಲ್ಲ. ಎಷ್ಟು ಸುಸ್ತಾಗಿದೆ ಗೊತ್ತಾ. ಮೈ ಕೈಯೆಲ್ಲ ನೋವು ಬರ್ತಾಯಿದೆ ನಂಗೆ. ಅಷ್ಟು ಕೆಲಸ ಮಾಡಿಸಿದಾಳಕ್ಕೆ ಈ ಸವಿತಾ ನನ್ನ ಕೈಯಲ್ಲಿ. ಅಲ್ಲ ನಿಮ್ಮ ಅತ್ತಿ ಏನು ಮಾಡಕೊಂತಾಳ? ಅದಳ ನೀನು ಸತ್ತಾಳ ಹೇಳ್ಬೇಕಿಲ್ಲ ಆಕಿ ಸೊಸಿಗೆ. ಆಕಿ ಹೆಂಗೆ ಆಕಿ ಸವಿತಾ ನಾ ಮನೆ ಹಿರೇಕೆನೇನು ಯಜಮಾಂತಿ. ಆಕಿ ಮಾತಿದ್ದಕ್ಕೆ ನಡಿಬೇಕು ಆ ಮನ್ಯಾಗ? ಹೇಳಕ್ಕೆ ಬರಲ್ಲ ನಿಮ್ಮ ಅತ್ತಿಗೆ? ಅಯ್ಯೋ ಮಮ್ಮಿ, ಅದು ಏನಾಯ್ತು ಗೊತ್ತಾ? ಇಷ್ಟಾಗಿದೆ ಮಮ್ಮಿ. ಆ ವಿಷಯನೆಲ್ಲ ಮನೆಯಲ್ಲಿ ಹೇಳಿದೆ, ಹೇಳೋ ಹಂಗೂ ಇಲ್ಲ, ಬಿಡೋ ಹಂಗೂ ಇಲ್ಲ. ಸವಿತಾ ಅಷ್ಟು ಹೆದರ್ಸಾಕುಂತಾಳ ನನಗೆ. ಅದಕ್ಕೆ ಮಮ್ಮಿ, ನಾನು ಮನ್ಯಾಗ ಯಾರ ಮುಂದೆ ಚಾಲೆಂಜ್ ವಿಷಯದ ಬಗ್ಗೆ ಮಾತಾಡಿಲ್ಲ ಗೊತ್ತಾ. ನನ್ನ ಕೈಲಿ ಕೆಲಸ ಎಲ್ಲ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಮಮ್ಮಿ. ಏನು ಮಗಳ ನೀನು ಏನು ಎಡವಟ್ಟು ಮಾಡ್ಕೊಂಡಿದಿ? ಯಾವತ್ತೂ ನಾವು ಮಾಡೋ ಕೆಲಸ ಇನ್ನೊಬ್ರಿಗೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದೇ ಮೊದಲೇ ಕೆಲಸ ಗೊತ್ತಾ. ನಮ್ಮ ಕೆಲಸ ಇನ್ನೊಬ್ರಿಗೆ ಗೊತ್ತಾತಂದ್ರೆ, ನಮ್ಮ ಗುಟ್ಟು ಇನ್ನೊಬ್ರಿಗೆ ಗೊತ್ತಾತಂದ್ರೆ ಹಿಂಗೆ ಆಟ ಆಡ್ತಾರೆ ನಮಗೆ. ನಿನಗೆ ಎಷ್ಟು ಸಲ ಹೇಳ್ತೀನಿ, ಎಲ್ಲೇ ಇದ್ರೂ ಮೈ ತುಂಬ ಕಣ್ಣಾಗಿರು. ನೀ ಏನೇ ಕೆಲಸ ಮಾಡ್ತೀನಂದ್ರೂ ಆ ವಿಷಯ ಇನ್ನೊಬ್ರಿಗೆ ಗೊತ್ತಾಗದೆ ಇರೋಂಗಿರು ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು. ಮತ್ತೆ ಈ ಥರ ಎಡವಟ್ಟು ಮಾಡ್ಕೊಂಡಿದೀಯಲ್ಲ ನೀನು. ಆ ಸವಿತಾಗ ಮೊದಲು ಕೊಬ್ಬು ಬೀಳಿಸ್ಬೇಕ್ರಿ. ಎಷ್ಟು ಸೊಕ್ಕಕ್ಕಿಗೆ. ನನ್ನ ಮಗಳಿಗೆ ಇಷ್ಟೆಲ್ಲ ಕೆಲಸ ಹಚ್ಚಿತಾಳ. ಇಲ್ಲೇ ಇದ್ದಾಗ ಒಂದು ಕೆಲಸ ಹಚ್ಚಿಲ್ಲ ನಾನು ನನ್ನ ಮಗಳಿಗೆ. ಅಂಥದ್ರಲ್ಲಿ ಅಲ್ಲಿ ಇಡೀ ದಿನ ಕೆಲಸ ಹಚ್ಚಿದಾಳಂತಕ್ಕೆ. ಎಷ್ಟು ಸೊಕ್ಕಕ್ಕಿಗೆ. ಡ್ಯಾಡಿ ಮಮ್ಮಿ, ಇದು ಒಂದು ಸಲ ಏನೋ ತಪ್ಪಾಗ್ಬಿಟ್ಟಿದೆ. ನಂಗೆ ಇದರಿಂದ ಮೊದಲು ಹೊರಗಡೆ ಬರೋಂಗೆ ಮಾಡಿ ಮಮ್ಮಿ. ಡ್ಯಾಡಿ, ನನಗೆ ಡೈಲಿ ಕೆಲಸ ಮಾಡಂತ ಹೇಳ್ತಾ ಇದ್ದಾಳಕ್ಕೆ ಸವಿತಾ. ನನ್ನ ಕೈಯಲ್ಲಿ ಆಗಲ್ಲ ಡ್ಯಾಡಿ. ಇಲ್ಲಾಂದ್ರೆ ನಾನು ಮಾತ್ರ ಇಲ್ಲಿರೋದೇ ಇಲ್ಲ ನೋಡ್ರಿ. ನೀನು ಅಲ್ಲಿರೋದೇ ಬೇಡ, ಸುಮ್ಮನೆ ಬಂದುಬಿಡು ಮಗಳೇ, ಇಲ್ಲೇ ಇರಂತಿ ಅಂತ ನೀನು. ಈ ಗಂಗಾ, ನಿನಗೇನಾದ್ರು ಹುಚ್ಚಿಗಿಚ್ಚಿಡ್ದೆ? ನಾನು ಮದುವೆ ಆಗಿರೋ ಹುಡುಗಿನ ಇಲ್ಲಿ ಕರ್ಕೊಂಡು ಬಂದು ಇಟ್ಕೊಂಡ್ರೆ 4 ಜನ ನೋಡಿದವ್ರು ಏನು ಅನ್ನಂಗಿಲ್ಲ. ನೀ ಸುಮ್ಮನಿರು. ಇದನ್ನೆಲ್ಲ ನಾನು ಹೆಂಗೆ ಬಗೆಹರಿಸ್ಬೇಕನ್ನೋದು ನನಗೆ ಗೊತ್ತೈತಿ. ಡ್ಯಾಡಿ, ಅದು ಏನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ಈ ಸವಿತನಿಂದ ಮುಕ್ತಿ ಸಿಗ್ಬೇಕಷ್ಟ. ನನಗೆ ಈ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ ಮಮ್ಮಿ. ಗೊತ್ತಾ, ನನ್ನ ಕೈ ಎಲ್ಲ ಎಷ್ಟು ನೋವಾಗಿದೆ, ಕಾಲು ಕೂಡ ಎಷ್ಟು ನೋವಾಗಿದೆ ಗೊತ್ತಾ. ನನ್ನ ಕೈಯೆಲ್ಲ ಆಗೋದೇ ಇಲ್ಲ ಕೆಲಸ ಮಾಡೋದಕ್ಕೆ. ಹಂಗಾಗಿದೆ ನಂಗೆ. ಮಗಳ, ನೀ ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ಅದನ್ನೆಲ್ಲ ನಾನು ನೋಡ್ಕೋತೇನಂತ ನೀನು ಆರಾಮಾಗಿರು. ಇವತ್ತಿನ ದಿನ ಫುಲ್ ಆರಾಮಾಗಿ ರೆಸ್ಟ್ ಮಾಡಿಬಿಡಮ್ಮ ನೀನು. ಮುಂದಿಂದೆಲ್ಲ ನಾನು ನೋಡ್ಕೋತೇನಂತ, ಸರಿನಾ? ಡ್ಯಾಡಿ, ಸಂಜೆ ಮುಂದೆ ಹೋಗಿ ಮತ್ತೆ ಬಾಂಡೆ ತಿಕ್ಕಬೇಕಂತ ನಾನು. ಕಿಚನ್ ಎಲ್ಲ ಕ್ಲೀನ್ ಮಾಡ್ಬೇಕಂತ. ಆ ಕಿಚನ್ ನೋಡಿದ್ರೆ ಎಷ್ಟು ಗಲೀಜೈತ ಗೊತ್ತಾ ಮಮ್ಮಿ. ನನ್ನ ಕೈಯೆಲ್ಲ ಆಗ್ತಿಲ್ಲ ಮಮ್ಮಿ ಅಷ್ಟೆಲ್ಲ ಮಾಡೋದಕ್ಕೆ. ನೀನು ಹೋಗಿ ನಿಮ್ಮ ಅತ್ತಿನ ಕರ್ಕೊಂಡು ಬಾ. ನಿಮ್ಮ ಅತ್ತಿ ಜೊತೆ ನಾನು ಮಾತಾಡ್ತೀನಂತ. ಸಂಜೆಗೆ ನೀನು ಕೆಲಸ ಹಚ್ಚಲಾರ್ದಂಗೆ ನಾನು ನೋಡ್ಕೋತೀನಂತ, ಸರಿನಾ? ಮೊದಲು ಹೋಗಿ ನಿಮ್ಮ ಅತ್ತಿನ ಕರ್ಕೊಂಡು ಬಾ. ನಮ್ಮ ಅತ್ತಿ ಕೈ ಕೊಟ್ರೆ ಏನು ಹೇಳ್ತಿದ್ದಿ ನೀನು? ಅದ್ರ ಕಡೆ ಎಲ್ಲ ತಲೆ ಕೆಡಿಸ್ಕೊಬೇಡ. ಮೊದಲು ಹೋಗಿ ನಿಮ್ಮ ಅತ್ತಿನ ಕರ್ಕೊಂಡು ಬಾ ನೀನು. ಅಲ್ಲ, ನೀನು ಯಾಕೆ ಆ ಮನೆಯಾಗ ಎಲ್ಲ ಕೆಲಸನ ಮಾಡ್ಬೇಕು? ಅವರಿಬ್ಬರು ಅದಾರಿಲ್ಲ ಆ ಮನೆಯಾಗ ಆಳಂತಾನ. ಮತ್ತು ಅವರಿಬ್ಬರು ಮಾಡೋ ಕೈಯಾಗ ಕೆಲಸ ಹಚ್ಚಿಸ್ಬಿಟ್ಟು ನಿಮ್ಮ ಅತ್ತಿ ನಿನ್ನ ಕೈಯಾಗ ಕೆಲಸ ಹಚ್ಚಿಸಾಕುಂತಾಳೆ. ಮಾಡ್ತೀನಿ, ಸರಿಯಾಗಿ ಮಾತಾಡ್ತೀನಿ. ಹೋಗಿ ಕರ್ಕೊಂಡು ಬಾ ಹೋಗಿ ನೀನು.
ಸರಿ ಮಮ್ಮಿ, ನೀವು ಅವ್ರ ಫೋನಿಗೆ ಫೋನ್ ಮಾಡಿರಿ, ಇಡ್ತೀನಿ ನೋಡ್ರಿ. ಸರಿ, ನಿಮ್ಮ ಅತ್ತೆಗೆ ಫೋನ್ ಹಚ್ತೀವಂತ, ನಿಮ್ಮ ಅತ್ತೆನ ನಿನ್ನ ಕೋಣೆಗೆ ಕರ್ಕೊಂಡು ಬಂದ ಇರು, ನಾವು ಹಚ್ತೀವಿ. ಸರಿ ಮಮ್ಮಿ. ಹೇಗಾದರೂ ಮಾಡಿ ಆ ಸವಿತಾಗ ಮಾತ್ರ ಸರಿಯಾಗಿ ಪಾಠ ಕಲಿಸ್ಬೇಕು. ಇನ್ನೊಂದು ಸಲ ನಮ್ಮ ತಂಟೆಗೆ ಬಂದಿರಬಾರ್ದಕ್ಕೆ. ಹಂಗೆ ಮಾಡ್ತಾರೆ ನಮ್ಮ ಡ್ಯಾಡಿ. ಮೊದಲು ಅತ್ತೆನ ಕರ್ಕೊಂಡು ಬರ್ತೀನಿ. ಅವ್ರ ಅತ್ತೆ ಜೊತೆ ನೀನೇನು ಮಾತಾಡ್ತೀಯಾ? ಎದಕ್ಕೆ ಅವ್ರ ಅತ್ತೆ ಜೊತೆ ಬಂದ್ಮೇಲೆ ಫೋನ್ ಹಚ್ಚದಂತ ಅಂದಿ ನೀನು? ಅಲ್ಲ ರೀ, ಅವ್ರೇನು ಮನುಷ್ಯ ಅದಾರ, ಏನು ದನ ಅದಾರ? ಎಲ್ಲ ಕೆಲಸನೂ ನನ್ನ ಮಗಳ ಕೈಯಾಗ ಮಾಡ್ಸಾರಂತದ್ದು. ಇಷ್ಟು ಸೊಕ್ಕಿರಬೇಡ ಅವರಿಗೆ. ನಾನು ಮುಂಚೆನೇ ಹೇಳಿದ್ದೆ, ನನ್ನ ಮಗಳು ಈ ಮನೆಯಾಗ ಯಾವುದೇ ರೀತಿಯಾದಂಥ ಕೆಲಸ ಮಾಡಿಲ್ಲ, ನಿಮ್ಮ ಮನೆಯಲ್ಲೂ ಅಷ್ಟೇ ನನ್ನ ಮಗಳಿಗೆ ಯಾವುದೇ ರೀತಿಯಾದಂಥ ಕೆಲಸ ಹಚ್ಚೋಂಗಿಲ್ಲ ಅಂತ ಹೇಳಿದ್ದೆ ತಾನೆ. ಹೇಳಿದ ಮೇಲೇನೋ ಅದು ಹೆಂಗ್ರಿ ಇವರು ನನ್ನ ಮಗಳಿಗೆ ಕೆಲಸ ಹಚ್ತಾ? ಲೇ ಹುಚ್ಚಿ, ಈಕಿಗೆ ಸವಿತಾ ಕೆಲಸ ಹಚ್ಚಿರೋದು ಅವ್ರ ಅತ್ತಿಗೆ ಗೊತ್ತಿಲ್ಲ. ಗೊತ್ತಾತಂದ್ರೆ ಸವಿತಾ ಏನೇನು ಮಾಡಕ್ಕೆ ಹೋಗಿದ್ಲಲ್ಲ, ಅದು ಯಾರದ ಆಶಾಗ ಕೊಲೆ ಮಾಡ್ಸಕ್ಕೆ ಹಚ್ಚಿದ್ಲಲ್ಲ, ಅದು ಏನಾರು ಗೊತ್ತಾತಂದ್ರೆ ಅಪ್ಪಿ ತಪ್ಪಿ ಸುದ್ದಿ ಹೊರಗಡೆ ಬಂತಂದ್ರೆ ನನ್ನ ಮಗಳ ಜೀವಕ್ಕೆ ಕೂತು ಸೀದಾ ಪೊಲೀಸರು ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತಾರೆ, ಗೊತ್ತನ? ನೋಡ್ರಿ, ನೀವು ಆ ಸವಿತಾಗ ಏನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಓಕೆ, ಏನು ಮಾಡ್ತಿರೋ ನನಗೆ ಅದೆಲ್ಲ ಬೇಕಾಗಿಲ್ಲ. ಆದರೆ ನನ್ನ ಮಗಳು ಮಾತ್ರ ಆ ಮನೆಯಾಗ ಖುಷಿಯಾಗಿರ್ಬೇಕು ಅಷ್ಟೇ. ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಡ. ನಾಳೆನ ನಾನು ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಂತ. ನೀವು ಒಬ್ಬರೇ ಹೋಗೋದು ಬೇಡ, ನಾನು ಬರ್ತೀನಿ. ರೀ, ಮೊದಲು ಕವಿತಾ ಅತ್ತಿಗೆ ಫೋನ್ ಮಾಡಿರಿ, ಮಾತಾಡ್ತೀನಿ ನಾನು. ಸರಿ, ಹಚ್ಚಿ ನೋಡು, ನೀನ ಮಾತಾಡು. ಏನು ಕವಿತಾ ಇದು? ಬೀಗ್ರ ನನಗೆ ನನ್ನ ಫೋನಿಗೆ ಫೋನ್ ಮಾಡಿಬಿಟ್ಟಾರ. ಅಯ್ಯೋ, ನನಗಂತೂ ಎಷ್ಟು ಖುಷಿ ಆಗೋದೈತಿ ಗೊತ್ತಾ. ತಡಿ, ಮೊದಲು ಮಾತಾಡ್ಬಿಡ್ತೀನಿ. ಸರಿ ಅತ್ತೆ, ಮಾತಾಡಿ. ಹಲೋ ಬೀಗ್ರ, ಆರಾಮದಿರಿ? ನಾವು ಆರಾಮಿರೋದು ಹೋಗಲಿ, ನನ್ನ ಮಗಳಿಗೆ ನಿಮ್ಮ ಮನೆಯಾಗೇನು ಹಾಳು ಮಾಡಿ ಇಟ್ಕೊಂಡಿರೇನ? ನನ್ನ ಮಗಳನ್ನ ನಿಮ್ಮ ಮನೆಗೆ ಕೆಲಸ ಹಚ್ಚಕ್ಕೆ ಕರ್ಕೊಂಡು ಹೋಗಿರೇನ ನೀವು? ಎಷ್ಟು ಸೊಕ್ಕ ನಿಮಗೆ! ನೀವು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ನಿಮ್ಮ ಕೈಯಾಗ ₹1 ಖರ್ಚು ಮಾಡಿಸ್ಲಾರ್ದಂಗೆ ಮದುವೆ ಮಾಡಿ ಎಲ್ಲ ಮಾಡಿ ಕೊಟ್ರು ಮತ್ತು ನನ್ನ ಮಗಳಿಗೆ ನಿಮ್ಮ ಮನೆಯಾಗ ಅಷ್ಟೊಂದು ಕೆಲಸ ಹಚ್ಚಿರ. ಏನ್ರಿ ಆಗೈತಿ ನಿಮ್ಗೆ? ಬುದ್ಧಿಗಿತಿ ಐತಾನೆ ಏನಿಲ್ಲ? ನೀವೇನಂತಂದಿದ್ರಿ? ನನ್ನ ಮಗಳನ್ನು ನಿಮ್ಮ ಮನ್ಯಾಗ ರಾಣಿ ಮಹಾರಾಣಿ ರಾಣಿ ನೋಡ್ಕೊಂಡಂಗೆ ನೋಡ್ಕೋತೀನಿ ಅಂತ ಅಂದಿದ್ರಿಲ್ಲ. ಈಗ ನೋಡಿದ್ರೆ ಆ ಮನೆ ಆಳು ಮಾಡಿ ಅಂದರೆ ನೀವು ಎಷ್ಟು ಸೊಕ್ಕಿರಬೇಡ ನಿಮಗೆ. ನನ್ನ ಮಗಳಿಗೆ ಇಲ್ಲೇ ನಾವು ಒಂದು ಚರಿಗೆ ಎತ್ತಿಡಕ್ಕೆ ಹಚ್ಚಿಲ್ಲ ಗೊತ್ತಾ? ಒಂದು ಕೆಲಸ ಹಚ್ಚಿಲ್ಲ ನಾವು ನಮ್ಮ ಮನ್ಯಾಗ ನನ್ನ ಮಗಳಿಗೆ. ಅಂಥದ್ರಲ್ಲಿ ನೀವೇನ್ರಿ ನಿಮ್ಮ ಮನ್ಯಾಗ ನಮ್ಮನ್ನ ಚಾಕ್ರಿ ಮಾಡಕ್ಕೆ ಹಚ್ಚಿರಿ ನನ್ನ ಮಗಳಿಗೆ? ನಿಮ್ಮಿಬ್ಬರು ಸೊಸೆಯರ್ ಅದಾರಿಲ್ಲ, ಅವ್ರಿಗೆ ಹಚ್ಚಬೇಕಿಲ್ಲ? ಅದನ್ನ ಗತಿಗೆಟ್ಟವ್ರಿಗೆ ಹಚ್ಚೋದು ಬಿಟ್ಟು ನನ್ನ ಮಗಳಿಗೆ ನಿಮ್ಮ ಮನೆ ಕೆಲಸನ ಹಚ್ಚಿರ. ಎಷ್ಟು ಸೊಕ್ಕಿರಬೇಡ ನಿಮಗೆ. ಇನ್ನು ಎಷ್ಟು ರೊಕ್ಕ ಬೇಕು, ಎಷ್ಟು ಬಂಗಾರ ಬೇಕು ಹೇಳ್ರಿ, ಈಗಿಂದೀಗಲೇ ನಿಮ್ಮ ಮುಖಕ್ಕೆ ಬಿಸಾಕ್ತೀವಿ. ಆದರೆ ನನ್ನ ಮಗಳಿಗೆ ಮಾತ್ರ ನೀವು ಯಾವುದೇ ರೀತಿಯಾದಂಥ ಕೆಲಸ ಹಚ್ಚಂಗಿಲ್ಲ. ಅಯ್ಯೋ ಬೀಗ್ರ ಸಮಾಧಾನ ಮಾಡ್ಕೊರಿ, ಸಮಾಧಾನ. ಅಷ್ಟೊಂದು ಸೆಟ್ ಮಾಡ್ಕೊಬೇಡ್ರಿ. ನಾನು ಕವಿತಾಗೆ ಹೇಳಾಕೊಂತೀನಿ, ಬೇಕಾದ್ರೆ ನೀವೇ ಕೇಳ್ರಿ ನಿಮ್ಮ ಮಗಳಿಗೆ. ಮುಂಜಾನಿಂದ ಹೇಳಾಕೊಂತೀನಿ, ಕವಿತಾ ಬೇಡವಾ, ಮನೆ ಕೆಲಸ ಎಲ್ಲ ಮಾಡಬೇಡವಾ, ನಿನಗೆ ಬರೋದಿಲ್ಲ ಮನೆ ಕೆಲಸ ಮಾಡೋಕ್ಕೆ, ನೀನು ಈ ಮನ್ಯಾಗ ರಾಣಿ ಇದ್ದಂಗಿರವ, ಇದಕ್ಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೋದಿರಿ ಅಂತ ಹೇಳಿನ್ರಿ ಬೀಗ್ರ. ಆದರೂ ಕವಿತಾ ನನ್ನ ಮಾತು ಕೇಳ್ದೆ, ಇಲ್ಲ ಅತ್ತೆ ನಾನೇ ಮಾಡ್ತೀನಿ, ನನಗೆ ಹೇಳ್ಕೊಡ್ರಿ ಅಂತಂದ್ರೆ ಬೇಕಾ ಕೇಳ್ರಿ ನಿಮ್ಮ ಮಗಳಿಗೆ. ಮನೆಯಿಂದ ಎಲ್ಲ ಕೆಲಸ ಆಕೆ ಮಾಡೋ ಮುಂದೆ ಎಲ್ಲದಕ್ಕೂ ನಾನು ನಮ್ಮ ತಂಗಿ ಆಕೆಗೆ ಸಹಾಯ ಮಾಡೀವ್ರಿ. ಕೆಲಸ ಭಾಳ ಆಗ್ಲಾರ್ದಂಗೆ ನೋಡ್ಕೊಂಡೀವಿ. ಬೇಕಾದ್ರೆ ನಿಮ್ಮ ಮಗಳಿಗೆ ಕೇಳ್ರಿ ನೀವು. ಏನು ಸಹಾಯ ಮಾಡಿರಿ ನೀವು? ಏನು ಸಹಾಯ ಮಾಡಿರಿ ನೀವು ನನ್ನ ಮಗಳಿಗೆ? ನನ್ನ ಮಗಳ ಕೈ ಮೇಲೆ ಎತ್ತಕ್ಕೆ ಬರವಲ್ದಂತಾಳ, ಕುತ್ಕೊಳಕ್ಕಾಗಲ್ದು, ಮಕ್ಕೊಳಕ್ಕಾಗಲ್ದು, ಅಷ್ಟು ಬೆನ್ನು ನೋವು, ಕಾಲು ನೋವು ಅಂತ ನನ್ನ ಮಗಳು ಒಂದೇ ಸಮಯ ಹಾಳಾಕೊಂತಾಳ್ರಿ. ಹತ್ತುಕೊಂತ ಫೋನ್ ಮಾಡಾಡ್ರಿ ಆಕೆ ನನಗೆ. ನನ್ನ ಹೊಟ್ಟೆ ನನ್ನ ಕಳ್ಳ ಚುರುಕನ್ನಂಗಿಲ್ಲನ್ರಿ. ಇನ್ನೂ ಎಷ್ಟು ರೀ ನನ್ನ ಮಗಳಿಗೆ ಹೊಯ್ಕೊಂಡು ನೀವು? ಎಷ್ಟು ನಮ್ಮ ಮಗಳಿಗೆ ಕೆಲಸ ಹಚ್ತೀರಿ ನೀವು? ಮತ್ತು ಸಹಾಯ ಮಾಡಿನಂತ ನಾಟಕ ಮಾಡ್ತೀರನ್ರಿ? ಮಮ್ಮಿ, ಅತ್ತೆ ಇಬ್ಬರು, ನನ್ನ ಸಣ್ಣ ಅತ್ತೆ ಮತ್ತು ದೊಡ್ಡತ್ತೆ ಇಬ್ಬರು ನನಗೆ ಕೆಲಸದಲ್ಲಿ ಭಾಳ ಸಹಾಯ ಮಾಡಾರ. ಇಲ್ಲ ಅಂದಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಮಲ್ಕೊಂಡೇ ಬಿಡ್ತಿದ್ದೆ, ಇಲ್ಲ ಅಂದ್ರೆ ಆಸ್ಪತ್ರೆ ಸೇರಿಬಿಡ್ತಿದ್ದೆ. ಇದರಲ್ಲಿ ಅತ್ತೆದೇನು ತಪ್ಪಿಲ್ಲ. ಕೇಳಿದ್ರಿ ಬೇಗ? ಕೇಳಿದ್ರಿಲ್ಲ ನೀವು? ನಾನು ಹೇಳಾಕೊಂತೀನಿ ರೀ, ನಾ ಮುಂಜಾನಿಂದ ಹೇಳಾಕೊಂತೀನಿ ರೀ ಕವಿತಾಗ, ನೀನು ಯಾವ ಕೆಲಸನೂ ಮಾಡಬೇಡವ ಅಂತ. ಅಕ್ಕಿನ ಮಾಡಾಕೊಂತಾಳ್ರಿ. ಆಕೆ ಮಾಡಾಕೊಂತಾಳಂತಂದು ನಾನು ನನ್ನ ತಂಗಿ ಮುಂಜಾನಿಂದ ಖಾಲಿ ಕೂತ್ಕೊಂಡಿಲ್ರಿ. ಒಂದೇ ಸಮಯ ಆಕೆ ಜೊತೆ ನಾನು ನಿಂತ್ಕೊಂಡು ಎಲ್ಲ ಕೆಲಸ ಮಾಡೀವ್ರಿ. ಅಲ್ರಿ ಬೀಗ್ರ, ನೀವು ಆ ಮನೆ ಹಿರಿಯರು ಅದಿರಿಲ್ಲ, ಆ ಮನ್ಯಾಗ ಹಿರಿತನೇ ನೀವು ನಡೆಸ್ಬೇಕಾ ಅಥವಾ ನಿಮ್ಮ ಸೊಸೆ ಸವಿತಾ ನಡೆಸ್ಬೇಕಾ? ನೋಡ್ರಿ, ಆ ಮನ್ಯಾಗ ಸವಿತಾ ಯಾವುದೇ ಕಾರಣಕ್ಕೂ ಇರಂಗಿಲ್ಲ, ಇರಬಾರ್ದು. ಆಕೆನ ಮೊದಲು ಮನೆಯಿಂದ ಒದ್ದು ಹೊರಗಡೆ ಹಾಕ್ರಿ. ಅವಾಗ ಆ ಮನ್ಯಾಗ ನಿಮ್ಮದು ಹಿರಿತನ ನಡೀತೈತಿ. ನನ್ನ ಮಗಳು ರಾಣಿ ಇದ್ದಂಗೆ ಇರ್ತಾಳೆ. ಆಕೆನೇನ್ರಿ ನೀವು ಮನ್ಯಾಗ ಇಟ್ಕೊಂಡಿರೋದು? ಒದ್ದು ಹೊರಗಡೆ ಹಾಕ್ರಿ. ಅಲ್ಲರಿ ಬೀಗ, ನನ್ನ ಮಗಳಲ್ಲಿ ಅವರಿಬ್ರು ನಿಮ್ಮ ಗತಿಗೆಟ್ಟ ಸೊಸೆಯರಿಯಲ್ಲಿ ನನ್ನ ಮಗಳಿಗೆ ನಾವು ಎಷ್ಟು ರಾಣಿ ಸಾಕ್ದಂಗೆ ಸಾಕಿದ್ದೀವಿ. ನೀವು ನೋಡಿದ್ರೆ ಆಳು ನೋಡ್ಕೊಂಡಂಗೆ ಕುಂತಿರಲ್ರಿ. ನಿಮಗೇನು ಬೇಕು ಹೇಳ್ರಿ, ನಿಮಗೇನು ಬೇಕು ಅನ್ನೋದನ್ನು ನನ್ನ ಮಗಳ ಮುಂದೆ ನೀವು ಹೇಳ್ರಿ. ನನ್ನ ಮಗಳು ನನಗೆ ಹೇಳ್ತಾಳೆ, ಅದನ್ನೆಲ್ಲ ತಂದು ನಿಮ್ಮ ಮನೆ ಮುಂದೆ ಬಿಸಾಕ್ತೀವಿ, ಅದನ್ನೆಲ್ಲ ನೀವು ಇಟ್ಕೊರಿ, ಯಾರು ಬೇಡಂತಾರ. ಆದರೆ ನನ್ನ ಮಗಳು ಮಾತ್ರ ಆ ಮನ್ಯಾಗ ನಕ್ಕೊಂತ ಖುಷಿಯಾಗಿರ್ಬೇಕು. ಇನ್ನೊಂದು ಸಲ ಯಾವುದೋ ಕಾರಣಕ್ಕೂ ನನ್ನ ಮಗಳು ಹತ್ಕೊಂತ ಫೋನ್ ಮಾಡಬಾರ್ದು, ಹತ್ಕೊಂತ ಕುತ್ಕೋಬಾರ್ದಕ್ಕೆ.
ಅಯ್ಯೋ ಬೀಗ್ರ, ನಾನು ನಿಮ್ಮ ಮಗಳನ್ನ ನನ್ನ ಮಗಳಂತಾನೆ ನೋಡ್ಕೊಳಕ್ ಕುಂತೀನಿ ರೀ. ಆಕೆಗೆ ಇದ್ದಲ್ಲಿಗೆ ಎಲ್ಲ ತೊಗೊಂಡು ಹೋಗ್ಕೊಡ್ತೀನಿ ರೀ. ಆಕಿನ ರಾಣಿ ರಾಣಿ ನೋಡ್ಕೊಳಕ್ ಕುಂತೀನಿ ರೀ. ಇವತ್ತು ಒಮ್ಮಿಗೆ ಬಂದು ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಅಂತ ಆಕಿನ ಹಠ ಮಾಡಕ್ ಕುಂತಾಳ್ರಿ. ಎಷ್ಟು ಹಠ ಮಾಡಕ್ ಕುಂತಾಳಂದ್ರೆ ನಮ್ಮ ಮಾತು ಕೇಳಲೇ ಇಲ್ಲ ರೀ ಆಕೆ. ಅದಕ್ಕೆ ಇಷ್ಟೆಲ್ಲ ಅವಾಂತರ ಆಗಿದ್ರಿ. ಸರಿ, ಇದು ಒಂದು ಸಲ ನಿಮ್ಮ ಮಾತನ್ನು ನಂಬಾಕೊಂತೀನಿ. ಆದ್ರೆ ಮುಂದಿನ ಸಲ ಏನಾದರೂ ಇದು ರಿಪೀಟ್ ಆಯ್ತಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನಾಳೆ ನಾನು ನಿಮ್ಮ ಮನೆಗೆ ಬರಾಕೊಂತೀನಿ. ನಿಮ್ಮ ಮನ್ಯಾಗಿರೋರು ಎಲ್ಲರನ್ನೂ ಮನ್ಯಾಗ ಇಟ್ಕೋರಿ. ಎಲ್ಲರಿಗೂ ಹೆಂಗೆ ವಿಚಾರಿಸ್ಕೋಬೇಕಂತ ನನಗೆ ಗೊತ್ತೈತಿ. ಅಯ್ಯೋ ಬೀಗ್ರ, ನೀವು ನಮ್ಮ ಮನೆಗೆ ಬರಾಕೊಂತೀರಿ? ಅಯ್ಯೋ ದೇವ್ರೇ, ಆಯ್ತು ಬರ್ರಿ ಬೀಗ್ರ, ನೀವು ಬರ್ರಿ. ನಮ್ಮ ಮನೆಗೆ ಬರ್ರಿ, ಯಾವಾಗ ಬೇಕಾದ್ರೂ ಬರ್ರಿ ಬೀಗ್ರ. ನೀವು ಏನು ತಲೆ ಕೆಡ್ಸ್ಕೊಬೇಡ್ರಿ. ನಾಳೆ ಅಂದಂಗೆ ಎಷ್ಟು ಗಂಟೆಗೆ ಬರ್ತೀರಿ ಬೀಗ್ರ? ನಾನು ಎಷ್ಟೊತ್ತಿಗಾದ್ರೂ ಯಾಕೆ ಬರ್ತೀನಿ, ಅದೆಲ್ಲ ನಿಮಗೆ ಅದಕ್ಕೆ. ಸುಮ್ಮನೆ ಎಲ್ಲರೂ ಮನೆಯಾಗಿರ್ಬೇಕು ನಾಳೆ ಅಷ್ಟೇ. ಹ್ಞೂ ಸರಿ ಆಯ್ತು ರೀ ಬೀಗ್ರ, ಬರ್ರಿ ಬೀಗ್ರ. ನೀವು ಎಲ್ಲ ವ್ಯವಸ್ಥೆ ಮಾಡಿರ್ತೀನಿ ಅಂತ ಬರ್ರಿ ಬೀಗ್ರ.